ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನನ್ನ ಪ್ರಿಯ ಯೇಸುವೇ, ನೀವು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ದಾರಿ ತಪ್ಪಿದಾಗ ಕರ ಹಿಡಿದು, ದಾರಿ ತಪ್ಪಿದಾಗ ಕರ ಹಿಡಿದು ತೋರಿಸುವೆ ನೀ ಸರಿದಾರಿಯ. ನನ್ನ ಪ್ರಿಯ ಯೇಸುವೇ, ನೀವು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳಿನ ಬಂಗಾರ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ ವಚನ 19. ಕಳೆದ ಹಲವಾರು ದಿನಗಳಿಂದ ಕ್ರಿಸ್ತ ಯೇಸುವಿನಲ್ಲಿ ನಾನು ನೀತಿವಂತನು, ಕ್ರಿಸ್ತ ಯೇಸುವಿನಲ್ಲಿ ನಾನು ನೀತಿವಂತಳು. ಹಾಗಾದರೆ ನೀತಿವಂತನ ಜೀವನ, ನೀತಿವಂತನ ಕುಟುಂಬ, ನೀತಿವಂತನ ಗುಣಲಕ್ಷಣ, ನೀತಿವಂತನಿಗಿರುವ ಆಶೀರ್ವಾದಗಳನ್ನು ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ. ಇಂದು ನಾವು ಧ್ಯಾನಿಸುವಂಥ ವಿಷಯ, ಸೋಮಾರಿಯ ದಾರಿ ಮುಳ್ಳಿನ ಬೇಲಿ, ಸಜ್ಜನರ ಮಾರ್ಗ ರಾಜಬೀದಿ. ಆಮೇನ್ ಎಂದು ಟೈಪ್ ಮಾಡುವ. ನೀತಿವಂತನ ಮಾರ್ಗ ರಾಜಮಾರ್ಗ. ಈ ರಾಜಮಾರ್ಗ ಅನ್ನೋ ಒಂದು ಪದನೇ ತುಂಬ ರಿಚ್ ಆಗಿದೆ, ಹೌದಲ್ವಾ? ನೀತಿವಂತರ ಮಾರ್ಗ ರಾಜಮಾರ್ಗ ಅನ್ನೋ ರೀತಿಯಲ್ಲಿ. ಈಗ ರಾಜರುಗಳ ಕಾಲಕ್ಕೆ ನಾವು ಹೋಗುವುದಾದರೆ, ಆ ರಾಜರು ಬರಬೇಕಾದರೆ ಅವರ ಮುಂದೆ ದಾರಿಯೆಲ್ಲ ಸರಾಗವಾಗಿರುತ್ತೆ. ಎರಡೂ ಕಡೆ ಹಚ್ಚ ಹಸಿರಾದ ಹುಲ್ಲುಗಳು, ಗಿಡ ಮರಗಳು ಚೆನ್ನಾಗಿ ಬೆಳೆದಿರುತ್ತದೆ. ಆತನ ಮುಂದೆ ಸಾವಿರಾರು ಸೈನಿಕರು ಹೋಗ್ತಾ ಇರ್ತಾರೆ. ಅದು ರಾಜರ ಕಾಲ. ಈಗ ನಾವು ನೋಡುವುದಾದರೆ, ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಗರಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇಮ್ಮಿಡಿಯೇಟ್ ಆ ನಗರದಲ್ಲಿರುವ ಟ್ರಾಫಿಕ್ ಪೊಲೀಸು ಟ್ರಾಫಿಕ್ ಫ್ರೀ ಝೋನ್ ಮಾಡಿಬಿಡುತ್ತೆ. ಟ್ರಾಫಿಕ್ ಝೋನ್ ಫ್ರೀ ಅಂದ್ರೇನು? ಆ ಸಮಯದಲ್ಲಿ ಅಧಿಕಾರಿ ಬಂದು ಹೋಗುವವರೆಗೂ ಯಾವ ಗಾಡಿಗಳು ಅಡ್ಡ ಬರೋದಿಲ್ಲ, ಯಾರು ಅಲ್ಲಿ ಓಡಾಡುವಂತಿಲ್ಲ. ಆ ಮಿನಿಸ್ಟರ್ ವಾಹನ ಎಲ್ಲೆಲ್ಲಿ ಓಡಾಡುತ್ತದೋ ಅಲ್ಲೆಲ್ಲ ಟ್ರಾಫಿಕ್ ಝೋನ್ ಫ್ರೀ ಆಗಿರುತ್ತದೆ. ಆ ಝೋನ್ನ ಫ್ರೀ ಮಾಡಿಟ್ಟುಕೊಂಡು ಕಾಯ್ತಾ ಇರ್ತಾರೆ. ಅದು ಹೋಗೋ ತನಕ ಮಾರ್ಗ ಸರಾಗ ಮಾಡಿರುತ್ತಾರೆ. ನಾನು ಯೋಚನೆ ಮಾಡಿದೆ, ನಮ್ಮ ಮಿನಿಸ್ಟರ್ ಬರುವಾಗ ಆ ಮಾರ್ಗ ಅಷ್ಟು ಸರಾಗವಾಗುವುದಾದರೆ, ರಾಜಾದಿ ರಾಜ ನೀತಿವಂತನ ದೇವರ ಮಕ್ಕಳು, ನನ್ನ ಯೇಸು ನನ್ನ ರಕ್ಷಕನ ಮಕ್ಕಳಾದ ನಮ್ಮ ಮಾರ್ಗವನ್ನು ಲಕ್ಷೋಪಲಕ್ಷ ದೇವದೂತರುಗಳು ನಮ್ಮ ಪರವಾಗಿ ಕಾರ್ಯ ಮಾಡಿ ನಮ್ಮ ದಾರಿಯನ್ನು ಸರಾಗ ಮಾಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ದಾರಿ ಅಂದರೇನು? ನಮ್ಮ ಜೀವನದ ದಾರಿ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು, ನಮ್ಮ ಕುಟುಂಬ, ನಮ್ಮ ವ್ಯವಹಾರಗಳು, ನಮಗೆ ಸಂಬಂಧಪಟ್ಟ ಎಲ್ಲವುಗಳನ್ನು ಹೇಗೆ ಮಿನಿಸ್ಟರ್ಗೆ ಟ್ರಾಫಿಕ್ ಪೊಲೀಸು ಅದೇನದು ಎಲ್ಲ ಅಡೆತಡೆಗಳನ್ನ ತೆಗೆದುಹಾಕಿ, ಒಂದೊಮ್ಮೆ ಆ ದಾರಿಯಲ್ಲಿ ಏನೋ ಒಂದು ಬಂಡೆಕಲ್ಲು ಅಡ್ಡ ಇತ್ತು ಅಂತ ತಿಳ್ಕೊಳ್ಳಿ, ಮಿನಿಸ್ಟ್ರು ಬರ್ತಾರೆ, ಅವ್ರ ಕಾರ್ ಹೋಗೋದಕ್ಕೆ ದಾರಿ ಇದೆಯಾ ಅಂತ ಇಮಿಡಿಯೇಟ್ ಆಗಿ ಆ ಬಂಡೆನ ತೆಗೆದಾಕ್ತಾರೆ. ಇದು ದೇವರು ಮಾಡುವಂಥ ಕೆಲಸ. ನೀತಿವಂತರ ಮಾರ್ಗ ರಾಜಮಾರ್ಗ. ಮರುಭೂಮಿಯಲ್ಲೂ ನಾನು ನಿಮಗೋಸ್ಕರ ಮಾರ್ಗವನ್ನು ಏರ್ಪಡಿಸುವ ದೇವರು. ಈ ವಾಕ್ಯವನ್ನು ಹೇಳುವಾಗ ಒಂದು ಸಾಕ್ಷಿ ನೆನಪಿಗೆ ಬರುತ್ತದೆ. ನಮ್ಮ RRC ಧ್ಯಾನ ಕೇಂದ್ರಕ್ಕೆ ತುಮಕೂರಿನಿಂದ ಒಂದು ಕುಟುಂಬ ಹೋದ ವರ್ಷ ಒಂದು 6 ತಿಂಗಳ ಹಿಂದೆ ಮಧ್ಯಸ್ಥಿಕೆ ಪ್ರಾರ್ಥನೆಗೆ ಬಂದು ಭಾಗವಹಿಸಿದರು. ಅವರಿಗೆ RRC ಧ್ಯಾನ ಕೇಂದ್ರದ ಕುರಿತು ವಿಷಯ ತಿಳಿದು ಬಂದದ್ದು ಜೀವಸ್ವರ ಈ ಮೀಡಿಯಾ ಮಿನಿಸ್ಟ್ರಿ ಮೂಲಕ. ಅದರಲ್ಲಿದ್ದ ಫೋನ್ ನಂಬರ್ನ ತೆಗೆದುಕೊಂಡು ಫೋನ್ ಮಾಡಿ, ಅವರಿಗೆ ತುಂಬ ಹುಷಾರಿರಲಿಲ್ಲ. ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಆ ರೋಗ ಸೌಖ್ಯವಾಗಿ ಗುಣ ಆದರು. ಅದಕ್ಕಾಗಿ ಈ ಧ್ಯಾನ ಕೇಂದ್ರ ಎಲ್ಲಿದೆ ಅಂತ ಹುಡುಕಿಕೊಂಡು ಅವರು ಇಲ್ಲಿಗೆ ಬಂದಿದ್ದರು. ಅವರ ಜಮೀನಿಗೆ ಒಂದು ಸಮಸ್ಯೆ ಇತ್ತು. ಅದಕ್ಕಾಗಿ ಪ್ರಾರ್ಥನೆ ಮಾಡಿ ನಾನು ಜೆರಿಕೋ ಪ್ರೇಯರಲ್ಲಿ ಅವರಿಗೆ ಸಮರ್ಪಣೆ ಮಾಡಿ ಕಳಿಸಿಕೊಟ್ಟಿದ್ದೆ. ಹೋಗಿ ದೇವದೂತರು ನಿನಗಿಂತ ಮುಂಚಿತವಾಗಿ ಹೋಗಿ ನಿನ್ನ ದಾರಿಯನ್ನು ಸರಾಗ ಮಾಡುತ್ತಾರೆ. ಮತ್ತಾಯ 11:10 ಇಗೋ, ನಿನಗಿಂತ ಮುಂದಾಗಿ ನನ್ನ ದೂತನನ್ನು ಕಳುಹಿಸುತ್ತೇನೆ, ನೀನು ಹೋಗುವ ದಾರಿಯನ್ನು ಆತ ಸರಾಗ ಮಾಡಿಕೊಡುತ್ತಾನೆ. ನನ್ನ ಯೇಸು ನನ್ನ ರಕ್ಷಕ. ಆಮೇನ್ ಎಂದು ಟೈಪ್ ಮಾಡುವ. ನಮಗೆ ದಾರಿಯನ್ನು ಸರಾಗ ಮಾಡುವ, ನಮ್ಮ ಸೇವೆಗಾಗಿ ನೇಮಕ ಮಾಡಲ್ಪಟ್ಟಿರುವ ದೇವದೂತರುಗಳಿಗೆ ಯೇಸುವಿನ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಓಕೆ,
ಕೆಲವು ತಿಂಗಳುಗಳಾದ ನಂತರ ಮೊನ್ನೆ ರೀಸೆಂಟಾಗಿ ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೀನಿ ಅವರ ಸಾಕ್ಷಿ. ಅವರು RRC ಧ್ಯಾನ ಕೇಂದ್ರಕ್ಕೆ ಮತ್ತೆ ಬಂದರು, ಇಡೀ ಕುಟುಂಬ ಒಂದು 5-6 ಜನ ಸೇರಿ ಬಂದಾಗ ಅವರು ಹೇಳಿದ ಸಾಕ್ಷಿ ಅದ್ಭುತಕರವಾದದ್ದು. ಸಿಸ್ಟರ್, ನಾವಿಲ್ಲಿ ನಮ್ಮ ಜಮೀನಿನ ತೊಂದರೆಗಾಗಿ ಪ್ರಾರ್ಥನೆ ಮಾಡಲು ಬಂದೆವು. ನಾವು ಇದ್ದಂಥ ಆ ಜಾಗದ 4 ಕಡೆ ನಮಗೆ ದಾರಿ ಇಲ್ಲ, ದಾರಿನೇ ಇಲ್ಲ. ಕಾರಣಗಳು ನೂರಾರು. ಓಕೆ, ಆದರೆ ಇಲ್ಲಿ ಬಂದು ಜೆರಿಕೋ ಪ್ರೇಯರ್ ಮಾಡಿ ಇಸ್ರಾಯೇಲ್ ಮಕ್ಕಳು ಹೋಗುವಾಗ ಅವರ ದಾರಿಗೆ ಅಡ್ಡವಾಗಿ ನಿಂತಿದ್ದ ಜೆರಿಕೋ ಗೋಡೆಯನ್ನ ಸರ್ವಶಕ್ತನಾದ ದೇವರು ಕೆಡವಿಯಾಕಲ್ಪಟ್ಟು ಅವರ ದಾರಿಯನ್ನು ಸರಾಗ ಮಾಡಿದರು. ನೀವು ಜೆರಿಕೋ ಪ್ರೇಯರ್ ಮಾಡಿಸಿ ನಮಗೆ ಕಳಿಸಿಕೊಟ್ಟಿದ್ರಿ. ನಾವು ಅಲ್ಲಿ ಹೋದಾಗ ನಮ್ಮ ಮನೆ ಮುಂದೆ 3-4 ಲೋಡು ಮರಳನ್ನು ತೆಗೊಬಂದು ಹಾಕಿಬಿಟ್ಟಿದ್ರು. ಒಂದು ಸಣ್ಣ ಒಂದು ಗೇಟ್ ಮೂಲಕ ನಾವು ಓಡಾಡಬೇಕಾಗಿತ್ತು. ಆ ಗೇಟು ಸಹ ತೆಗಿಯಕ್ಕಾಗದೆ ಇರುವಂಥದ್ದು. ಆದರೆ ಪ್ರಾರ್ಥನೆಯ ಶಕ್ತಿ, ನೀತಿವಂತನ ಮಾರ್ಗ ರಾಜಮಾರ್ಗ, ದೇವದೂತರು ಅವರ ಪರವಾಗಿ ಕಾರ್ಯ ಮಾಡುತ್ತಾರೆ ಎಂಬ ವಾಕ್ಯದಂತೆ ಹೇಗೆ ಆಯಿತು ಏನಾಯಿತು ಗೊತ್ತಿಲ್ಲ, ಯಾರು ಬಂದರೂ ಗೊತ್ತಿಲ್ಲ. ಸರ್ಕಾರವೇ ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಇಂಪ್ರೂವ್ ಮಾಡುವ ಸಮಯದಲ್ಲಿ ಇವರಿದ್ದ ಮನೆಗೆ ಸರಿಯಾಗಿ 40 ಅಡಿಯ ರಸ್ತೆ ಬರಬೇಕಾಗಿದೆ ಎಂದು ಹೇಳಿ ಅಲ್ಲಿರುವ ಮರಳಿನ ದಿಬ್ಬವನ್ನು, ಶತ್ರುಗಳು ಹಾಕಿದ ಮರಳಿನ ದಿಬ್ಬವನ್ನು ತೆಗೆದುಹಾಕಿ ಇವರಿಗೆ 40 ಅಡಿಯ ರಸ್ತೆ ಇವರ ಮನೆಯ ಮುಂದೆಯೇ ಹೋಗುವಂತೆ ದೇವರು ಕಾರ್ಯ ಮಾಡಿದ್ದಾರೆಂಬುದಾಗಿ ಬಂದು ಸಾಕ್ಷೀಕರಿಸಿ ದೇವರ ನಾಮವನ್ನು ಮಹಿಮೆಪಡಿಸಿದರು. ಬಹಳ ನನಗೆ ಸಂತೋಷ ಆಯಿತು. ಯಾಕಂದರೆ ಎಷ್ಟೋ ಜನ ಸೌಖ್ಯ ಬಿಡುಗಡೆಯನ್ನು ಹೊಂದಿಕೊಂಡಾಗ ಅವರು ಸುಮ್ಮನಾಗುತ್ತಾರೆ. ಆದರೆ ತುಮಕೂರಿನಿಂದ ಎಲ್ಲಿ ಪ್ರಾರ್ಥನೆ ಮಾಡಿಸಿಕೊಂಡೇನೋ, ಯಾರ ಮೂಲಕ ಪ್ರಾರ್ಥನೆ ಮಾಡಿಸಿಕೊಂಡು ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದರೋ ಅದೇ ಸ್ಥಳದಲ್ಲಿ ಬಂದು ಸಾಕ್ಷಿ ಹೇಳಿ ದೇವರ ನಾಮವನ್ನು ಮಹಿಮೆಪಡಿಸಿದ ಆ ತುಮಕೂರಿನ ಆರೋಗ್ಯಮೇರಿ ಸಗಾಯರಾಜು ಅವರ ಕುಟುಂಬವನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ನಂಬಿಗಸ್ತನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು. ಸಣ್ಣದರಲ್ಲಿ ನೀವು ನಂಬಿಗಸ್ತರಾಗಿ ದೇವರ ನಾಮವನ್ನು ಮಹಿಮೆಪಡಿಸುವಾಗ ದೊಡ್ಡ ವಿಷಯಗಳಲ್ಲಿ ನೀವು ಮಹಿಮೆಪಡಿಸುವಂತೆ ದೇವರ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್. ಓಕೆ, ಸೊ ಮೀಕಾ 2:13 ಹೇಳುತ್ತೆ, ಇಗೋ ಬಾಗಿಲು ಹೆಬ್ಬಾಗಿಲುಗಳನ್ನು ಒಡೆದು ಮುನ್ನುಗ್ಗುವ ದೇವರು, ನಿನಗಿಂತ ಮುಂಚಿತವಾಗಿ ನಾನು ಹೊರಟಿದ್ದೇನೆ. ಆಮೇನ್ ಎಂದು ಟೈಪ್ ಮಾಡೋಣ. ನೀತಿವಂತನಾದ ನನ್ನ ಮಾರ್ಗ ರಾಜಮಾರ್ಗ ಮಾತ್ರವಲ್ಲ, ಅದರ ಕುರಿತು ಪವಿತ್ರ ಗ್ರಂಥ ಏನು ಹೇಳುತ್ತದೆ ನೋಡುವ. ಪ್ರವಾದಿ ಯೆಶಾಯನ ಗ್ರಂಥ 35ನೇ ಅಧ್ಯಾಯ ವಚನ 8, ಅಲ್ಲಿರುವುದೊಂದು ರಾಜಮಾರ್ಗ, ಅದೆನಿಸಿಕೊಳ್ಳುವುದು ಪವಿತ್ರ ಮಾರ್ಗ, ನಡೆಯನು ಅದರೊಳು ಪಾಪಾತ್ಮನು, ಅದಾಗುವುದು ಜನರಿಗೆ ಮೀಸಲು, ದಾರಿ ತಪ್ಪನು ಅಲ್ಲಿ ನಡೆಯುವ ಮೂಢನು. ನೀತಿವಂತರ ಮಾರ್ಗ ರಾಜಮಾರ್ಗ, ಅದು ಪರಿಶುದ್ಧವಾದ ಮಾರ್ಗ. ಮೂರ್ಖರು, ಅವನೊಬ್ಬ ಮೂಢ, ಅವನು ಮೂರ್ಖ, ದಡ್ಡ ಶಿಖಾಮಣಿ ಎಂದು ಕರೆಯಲ್ಪಟ್ಟ ವ್ಯಕ್ತಿ ಆ ಮಾರ್ಗಕ್ಕೆ ನಡೆದರೆ ಅವನು ಬುದ್ಧಿವಂತನಾಗಿ ಮಾರ್ಪಾಡಾಗುವನು. ಆಮೇನ್. ಅವನ ದಾರಿ ಪರಿಶುದ್ಧವಾದ ಮಾರ್ಗವಾಗಿ ಮಾರ್ಪಾಡಾಗುವುದು. ದೇವರಾತ್ಮವೇ ಅವನ ಕೈ ಹಿಡಿದು ಮುನ್ನಡೆಸುವುದು. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದೇ ಸರಿಯಾದ ಮಾರ್ಗ, ಇದರಲ್ಲಿ ಮುನ್ನಡೆಯಿರಿ ಎಂದು ನೀತಿವಂತರನ್ನು ದೇವರಾತ್ಮ ಮುನ್ನಡೆಸಲ್ಪಡುವುದು. ಈ ವಾಕ್ಯ ಓದುವಾಗ ನನಗೆ ಪ್ರೇರೇಪಣೆ ಆಗಿದ್ದು ಪ್ರೇಷಿತರ ಕಾರ್ಯಕಲಾಪಗಳು 12ನೇ ಅಧ್ಯಾಯದಲ್ಲಿ ಸಿಮೋನ ಪೇತ್ರನನ್ನು ಹೆರೋದ ರಾಜ ಸೆರೆಮನೆಯಲ್ಲಿ ಚತುರ್ದಳದ ಕಾವಲು, ಅಂದರೆ ಸೆರೆಮನೆಗಂದರೆ ಈಗ ನೀವು ಪರಪ್ಪನ ಅಗ್ರಹಾರ ಜೈಲು ನೆನಪಿಗೆ ತಂದುಕೊಂಡ್ರೆ ಎಷ್ಟು ದೊಡ್ಡ ದೊಡ್ಡ ಗೋಡೆಗಳು, ಕಳ್ಳರು ತಪ್ಪಿ ಹೋಗಬಾರದೆಂದು ದೊಡ್ಡ ದೊಡ್ಡ ಬಾಗಿಲುಗಳು, ಕಬ್ಬಿಣದ ಬಾಗಿಲುಗಳು, ಇಷ್ಟು ದೊಡ್ಡ ದೊಡ್ಡ ಚಿಲಕಗಳು. ಸಿಮೋನ್ ಪೇತ್ರನಿಗೆ ಎಕ್ಸ್ಟ್ರಾ ಸೆಕ್ಯೂರಿಟಿ. ಚತುರ್ದಳ, ಅವನಿದ್ದ ಕೋಣೆಯ 4 ಕಡೆ 4 ಜನ ಸೈನಿಕರು, ಅವನು ತಪ್ಪಿ ಹೋಗಬಾರದೆಂದು. ಸಿಮೋನ ತಪ್ಪಿಸಿಕೊಳ್ಳಲು ಪೇತ್ರ ಟ್ರೈ ಮಾಡಲೇ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಪೇತ್ರನು ನಿಶ್ಚಿಂತೆಯಾಗಿ ಮಲಗಿದ್ದನು. ಯಾಕೆ? ನೀತಿವಂತನ ಮಾರ್ಗ ರಾಜಮಾರ್ಗ, ಬಾಗಿಲು ಹೆಬ್ಬಾಗಿಲುಗಳನ್ನು ಒಡೆದು ಮುನ್ನುಗ್ಗುವ ದೇವರು, ಬೆಟ್ಟ ಗುಡ್ಡಗಳನ್ನು ಸಮತಟ್ಟು ಮಾಡಿ ನಮ್ಮ ದಾರಿಯನ್ನು ಸರಾಗ ಮಾಡುವ ದೇವರು, ನನ್ನ ಯೇಸು ನನ್ನ ರಕ್ಷಕ ನನ್ನೊಂದಿಗಿದ್ದಾರೆ ಎಂದು ಧೈರ್ಯದಿಂದ ಅವನು ಮಲಗಿದ್ದ. ಸಭೆ ಅವನಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಏನಾಯಿತು? ಪ್ರಾರ್ಥನೆಯ ಶಕ್ತಿ. ಸಭೆ ಒಂದುಗೂಡಿ ಪ್ರಾರ್ಥನೆ ಮಾಡಿದ ಕಾರಣ
ದೇವದೂತನು ಇಳಿದು ಬಂದು ಮಲಗಿದ್ದ ಪೇತ್ರನನ್ನು ತಟ್ಟಿ ಎಬ್ಬಿಸಿ, ದೇವದೂತ ಮುಂದೆ ನಡೆಯುತ್ತಾನೆ, ಪೇತ್ರ ಅವನನ್ನು ಹಿಂಬಾಲನೆ ಮಾಡಿ ಹೋಗುತ್ತಾನೆ. ದೇವದೂತ ನಡೆಯುತ್ತಾ ಹೋಗುತ್ತಿದ್ದಂತೆ ಬಾಗಿಲುಗಳು, ಸರಪಣಿಗಳು, ಚಿಲಕಗಳು ತಾನಾಗಿ ಮುರಿಯಲ್ಪಟ್ಟವು, ತಾನಾಗಿ ತೆಗೆಯಲ್ಪಟ್ಟವು. ಹೆಬ್ಬಾಗಿಲು ಆಯಿತು, ಮೇನ್ ಡೋರ್ ಆಯಿತು, ಎಲ್ಲ ದಾಟಿ ಬಂದರು. ಕೊನೆಗೆ ಆ ನಗರದ ಬಾಗಿಲು ಅಂತ ಒಂದು ಇರುತ್ತಲ್ಲ, 12:10 ನಾವು ನೋಡ್ತೇವೆ ಪ್ರೇಷಿತರ ಕಾರ್ಯಕಲಾಪಗಳು, ಅದು ತಾನಾಗಿ ತೆರೆಯಿತು. ಪೇತ್ರನಿಗೆ ಇದು ಕನಸೋ ನನಸೋ ಎಂದು ತಿಳಿದುಕೊಂಡು ತನ್ನ ಶರೀರವನ್ನೇ ಅವನು ಚಿವುಟಿ ನೋಡ್ತಾನೆ. ಇದು ಕನಸಲ್ಲ, ಇದು ನಿಜ. ದೇವರು ನಂಬಿಗಸ್ತರು. ನೀತಿವಂತನ ಪ್ರಾರ್ಥನೆಗೆ ಕಿವಿಗೊಡುವ ದೇವರು. ನೀತಿವಂತರ ಪ್ರಾರ್ಥನೆ ಫಲಭರಿತ ಹಾಗೂ ಶಕ್ತಿದಾಯಕ. ನೀತಿವಂತರನ್ನು ಸಕಲ ವಿಧವಾದ ಕೇಡು ಅಪಾಯಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡಲು ಶಕ್ತನಾದ ದೇವರಿಗೆ ಸ್ತೋತ್ರವಾಗಲಿ ಎಂದು ಪೇತ್ರ ತನ್ನ ಸೇವೆಯನ್ನು ಮುಂದುವರಿಸುವುದನ್ನು ನಾವು ನೋಡುತ್ತೇವೆ. ಆದ ಕಾರಣ ಭಯಪಡಬೇಡಿ. ಇವತ್ತು ನಾವು ಕಮೆಂಟ್ ಮಾಡೋಣ, ನಾನು ಯೇಸುವಿನಲ್ಲಿ ನೀತಿವಂತನು, ನನ್ನ ಮಾರ್ಗ ರಾಜ ಮಾರ್ಗ ಎಂಬುದಾಗಿ. ನಿಮ್ಮ ಮಾರ್ಗದಲ್ಲಿ ಬರುವ ಎಲ್ಲ ತಡೆಗಳು, ನಾಹುಮ 1:13 ನಾವು ನೋಡ್ತೇವೆ, ದುಷ್ಟನು ಇನ್ನು ಮುಂದೆ ನಿನ್ನ ಮಾರ್ಗದಲ್ಲಿ ಅಡ್ಡ ಬರುವುದಿಲ್ಲ ಎಂಬುದಾಗಿ. ಅಡ್ಡ ಬರುವುದಿಲ್ಲ. ದುಷ್ಟನು ನಮ್ಮನ್ನು ಕಂಡು ಅವನು ಬೇರೆ ಮಾರ್ಗವಾಗಿ ಹೋಗಿ ಬಿಡ್ತಾನಂತೆ. ನಮ್ಮ ಮಾರ್ಗದಲ್ಲಿ ದುಷ್ಟನು ಅಡ್ಡ ಬರುವುದಿಲ್ಲ. ಆ ದುಷ್ಟನನ್ನ ದೇವರು ಈಗಾಗಲೇ ಸೆರೆ ಹಿಡಿದು ಸಂಹರಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಧೈರ್ಯದಿಂದಿರೋಣ. ಮರುಭೂಮಿಯಲ್ಲಿ ನಾನು ಮಾರ್ಗವನ್ನು ಏರ್ಪಡಿಸುವ ದೇವರು. ಮೋಶೆ ಇಸ್ರಾಯೇಲ್ ಜನಾಂಗವನ್ನು ಕರೆದುಕೊಂಡು ಬಂದಾಗ ಅದ್ಭುತಕರವಾದ ಘಟನೆ ಅಲ್ವಾ? ಅದನ್ನು ಮತ್ತೊಮ್ಮೆ ನಾವು ಧ್ಯಾನಿಸೋಣ. ಹಿಂದುಗಡೆ ಫರೋಹನ ಶಸ್ತ್ರಾಸ್ತ್ರಭರಿತವಾದ ಕಠಿಣವಾದ ಕ್ರೂರವಾದ ಸಿಪಾಯಿಗಳು ಬೆನ್ನತ್ತಿ ಬರುತ್ತಿದ್ದಾರೆ. ಮುಂದೆ ಕೆಂಪು ಸಮುದ್ರ ಆರ್ಭಟಿಸುತ್ತಿದೆ. ಎಡಗಡೆ ಬೆಟ್ಟ, ಬಲಗಡೆ ಗುಡ್ಡ, ದಾರಿ ತೋಚದೆ, ದಿಕ್ಕು ತೋಚದೆ ಜನರೆಲ್ಲರೂ ಕಂಗಾಲಾಗಿದ್ದಾರೆ. ಆದರೆ ದೇವರು ನೀತಿವಂತರಿಗಾಗಿ, ತಾನು ಆಯ್ಕೆ ಮಾಡಲ್ಪಟ್ಟ ತನ್ನ ಇಸ್ರಾಯೇಲ್ ಮಕ್ಕಳಿಗಾಗಿ ದಾರಿ ಇಲ್ಲದಿದ್ದರೂ ಅವರಿಗಾಗಿ ದಾರಿಯೊಂದನ್ನು ಸಿದ್ಧಪಡಿಸಿದರು. ಯಾರಿಗೂ ಗೊತ್ತಿಲ್ಲದೆ ಸಮುದ್ರದ ಒಳಗಡೆ ಅವರು ಒಣ ನೆಲದಲ್ಲಿ ನಡೆದು ಬಂದದ್ದು ಅದ್ಭುತ ಅದ್ಭುತ ಅದ್ಭುತ. ಆದರೆ ದುಷ್ಟರು, ಈಜಿಪ್ಟಿನ ಸೈನಿಕರು, ಅವರು ಹೋಗ್ತಾ ಇದ್ದಾರೆ, ನಾವು ಹೋಗೋಣ ಅಂತ ಫಾಲೋ ಮಾಡಿ ಬಂದರು. ಆದರೆ ಅವರು ಸಮುದ್ರದಲ್ಲಿ ಕೆಡವಿ ಬಿದ್ದು ನಾಶವಾದರು. ಧೈರ್ಯದಿಂದಿರಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದಿ ಯೆಶಾಯನ ಗ್ರಂಥ 48:17 ಇಗೋ, ನಾನು ನಿನ್ನ ಕೈ ಹಿಡಿದು ನಿನಗೆ ಕ್ಷೇಮಕರವಾದ ಮಾರ್ಗದಲ್ಲಿ ನಾನು ಮುನ್ನಡೆಸುವೆನು. ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧನೆ ಮಾಡುವೆನು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದು ಸರಿಯಾದ ಮಾರ್ಗ, ಇದರಲ್ಲೇ ಮುನ್ನಡೆಯಿರಿ ಎಂದು ನಿಮ್ಮೊಳಗೂ ನಿಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರು ನಿಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವರು. ಯೇಸುವಿನ ನಾಮದಲ್ಲಿ ನಮಗೆ ಎದುರಾಗಿ ಬರುವ ಎಲ್ಲ ಅಡೆತಡೆಗಳು ಹೇಗೆ ದೇವರ ಆಶೀರ್ವಾದಕ್ಕೆ ವಾಗ್ದತ್ತ ನಾಡನ್ನು ವಶಪಡಿಸಿಕೊಳ್ಳಲು ತಡೆಯಾಗಿ ನಿಂತದ್ದ ಜೆರಿಕೋ ಗೋಡೆ ಕೆಡವೆ ಹಾಕಲ್ಪಟ್ಟ ರೀತಿಯಲ್ಲಿ ನಮ್ಮ ಈ ಒಂದೊಂದು ಜೀವಸ್ವರದ ಕುಟುಂಬಗಳಿಗೆ ತಡೆಯಾಗಿರುವ ಎಲ್ಲ ಅಡೆತಡೆಗಳು, ಬೆಟ್ಟ ಗುಡ್ಡಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಅವರ ಜೀವನದ ದಾರಿ ಸರಾಗವಾಗಲಿ. ಹಾಲು ಜೇನು ಹರಿಯುವ ನಾಡನ್ನು ವಶಪಡಿಸಿಕೊಂಡಂತೆ ಶಾಂತಿ, ಸಮಾಧಾನ, ಸುಕ್ಷೇಮ, ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಅಭಿವೃದ್ಧಿಯಲ್ಲಿ ಅವರು ಪವಿತ್ರಾತ್ಮರ ಕೃಪೆಯಲ್ಲಿ ಅವರು ಜೀವಿಸುವಂತಾಗಲಿ. ಸಜ್ಜನರ ಮಾರ್ಗಕ್ಕಿದೆ ದೇವರ ಪರಿಪಾಲನೆ. ನೀತಿವಂತರ ಮಾರ್ಗವನ್ನು ದೇವರೇ ಪರಿಪಾಲನೆ ಮಾಡಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಾರೆ. ದುರ್ಜನರ ಮಾರ್ಗಕ್ಕಿದೆ ವಿನಾಶನ. ನೀತಿವಂತರಿಗೂ ಅನೀತಿವಂತರಿಗೂ ವ್ಯತ್ಯಾಸವನ್ನು ತೋರಿಸುವ ದೇವರು. ಯೇಸುವಿನಲ್ಲಿ ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ವಿಶೇಷವಾಗಿ ನಮ್ಮ ಮಕ್ಕಳನ್ನು, ಯುವ ಜನತೆಯನ್ನು ನೀತಿಯ ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಪವಿತ್ರಾತ್ಮರು ಜೀವವೂ ಜೀವಾಳವು ನಮ್ಮ ಮಾರ್ಗದರ್ಶಕರು ಆಗಿದ್ದು ಸತ್ಯ ಪಥದಲ್ಲಿ ನೀತಿಯ ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ನಮ್ಮ ಜೀವನ ದೇವರಿಗೆ ಮಹಿಮೆ ತರುವ ಸಾಕ್ಷ್ಯ ಜೀವನವಾಗಿ ಮಾರ್ಪಾಡಾಗುವಂತೆ ಇವತ್ತು ಯಾರಿಗೆಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆಯೋ ಯೇಸುವಿನ ನಾಮದಲ್ಲಿ ಅವರಿಗೆ ತಡೆಯಾಗಿರುವ ಎಲ್ಲ ಆಶೀರ್ವಾದದ ಬಾಗಿಲುಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ಆ ಬಾಗಿಲುಗಳು ತೆರೆಯಲ್ಪಡಲಿ. ಎಫಾಥ ಎಂದಾಗ ಆ ಕಿವುಡು ಮೂಕ ದುರಾತ್ಮ ಬಿಡುಗಡೆಯಾಗಿ ಅವನ ನಾಲಿಗೆ ಸರಾಗವಾಗಿ ಮಾತನಾಡಿದ. ಕಿವಿ ಚೆನ್ನಾಗಿ ಕೇಳಿಸತೊಡಗಿತು. ಇಗೋ, ನಿನ್ನ ಶಕ್ತಿ ಬಹಳ ಕಮ್ಮಿ ಎಂದು ಗೊತ್ತಿದೆ, ಆದರೆ
ನನ್ನ ನೀತಿಯನ್ನು ನೀನು ಆಶ್ರಯಿಸಿಕೊಂಡಿರುವ ಕಾರಣ ನಿನಗಾಗಿ ನಾನೊಂದು ಬಾಗಿಲನ್ನು ತೆಗೆಯುತ್ತೇನೆ. ದೇವರು ತೆಗೆಯುವ ಬಾಗಿಲನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. ಇವರಿಗೆ ಕೆಲಸದ ಬಾಗಿಲುಗಳು ತೆರೆಯಲ್ಪಡಲಿ, ಮದುವೆಗೆ ಸಂಬಂಧಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ. ಐರಿನ್ ಎಂಬ ಸಹೋದರಿ ವಿದೇಶಕ್ಕೆ ಹೋಗಬೇಕಾಗಿ ಅದಕ್ಕಿರುವ ತಡೆಗಳು ನೀಗುವುದಕ್ಕಾಗಿ ನಮ್ಮೊಟ್ಟಿಗೆ ಪ್ರಾರ್ಥನೆಯಲ್ಲಿರುವ ಆ ಐರಿನ್ ಎಂಬ ಮಗಳಿಗೆ ವಿದೇಶಕ್ಕೆ ಹೋಗಲು ಅಥವಾ ವೀಸಾಗಿರುವ ಎಲ್ಲ ತಡೆಗಳು ನೀಗಿಸಲ್ಪಡಲಿ. ಆಕೆಗೆ ಹೆಬ್ಬಾಗಿಲುಗಳು ತೆರೆಯಲ್ಪಡಲಿ. ದೇವರ ಮಾರ್ಗದಲ್ಲಿ ನಮ್ಮ ಕುಟುಂಬ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ಶ್ವೇತಾ ಮತ್ತು ಐಶ್ವರ್ಯ ಎಂಬ ಇಬ್ಬರು ಮಕ್ಕಳನ್ನು ದೇವರು ತೋರಿಸಿಕೊಡುತ್ತಿದ್ದಾರೆ. ಅವರ ಗರ್ಭಕೋಶಕ್ಕೆ ಮಕ್ಕಳು ಫಲಿಸಲು ತಡೆಯಾಗಿರುವ ಬಾಗಿಲುಗಳು ಯೇಸು ನಾಮದಲ್ಲಿ ತೆರೆಯಲ್ಪಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವೆ, ನಾನು ನಿಮಗೆ ಸಾಕ್ಷಿಯಾಗಿ ನಿಲ್ಲುತ್ತೇನೆ ಎಂದು ದೇವರಿಗೆ ನಿಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಳಿ. ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಧೈರ್ಯವಾಗಿರಿ. ಥ್ಯಾಂಕ್ ಯು.